ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಹೂಕೋಸಿನ ಕರಿ ಮಾಡೋಣ ಬರ್ರಿ, ನೋಡೋಣ ಹೆಂಗೆ ಮಾಡೋದಂತ. ಈಗ ನಾನು ಫಸ್ಟ್ ಒಂದು ಫುಲ್ ಹೂಕೋಸನ್ನ ಹಿಂಗೆ ಬಿಡಿಸಿ ಅದನ್ನು ಬಿಸಿನೀರೊಳಗೆ ಉಪ್ಪು ಹಾಕಿ ಒಂದು 2-3 ನಿಮಿಷ ಬಿಟ್ಟಿದ್ದೆ ರೀ. ಅದಾದಮೇಲೆ ಒಂದು ಸ್ವಲ್ಪ ನಾನು ಅದಕ್ಕೆ ಕೊಬ್ಬರಿ ತೊಗೊಂಡೇನಿ, ಒಂದು ಈರುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ. ಈರುಳ್ಳಿ ಕಟ್ ಮಾಡ್ಕೊತೇನೆ ರೀ ನಾನು. ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಈ 3 ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಿಂಗೆ ಮುರಿದು ಹಾಕ್ಕೊಡ್ರಿ, ಸ್ವಲ್ಪ ಕೊತ್ತಂಬರಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನ ನಾನು ಪೇಸ್ಟ್ ಮಾಡ್ಕೊತೀನಿ. ಸೊ ಇದು ನಾನು ಹಿಂಗೆ ರಫ್ಲಿ ಪೇಸ್ಟ್ ಮಾಡ್ಕೊಂಡೇನ್ರಿ. ಇದೀಗ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಇದೇ ಜಾರಿಗೆ ನಾನೀಗ ಆವಾಗಲೇ ತೋರಿಸಿದ್ನಲ್ರಿ ಕೊಬ್ಬರಿ ಪೀಸಸ್ನ ಹಾಕೋತೇನೆ. 1 ಸ್ಪೂನ್ ಜೀರಿಗೆ, ಟೇಬಲ್ ಸ್ಪೂನ್ ಆಗೋಷ್ಟನ್ನ ಗರಂ ಮಸಾಲ ಹಾಕೋತೀನಿ, ಜೀರಾ ಪೌಡರ್ ಹಾಕೊಳತ್ತೇನೆ ರೀ ನಾನು, ಧನಿಯಾ ಪೌಡರ್ ಹಾಕೋತೀನಿ, ಉಪ್ಪು ಹಾಕೊಳತ್ತೇನೆ, ಅರ್ಧ ಸ್ಪೂನ್ ಆಗೋಷ್ಟು ನಾನು ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ನೀರು ಹಾಕೊಂಡ ಇದನ್ನೀಗ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ನಾವೀಗ ಮಿಕ್ಸಿಗೆ ಹಾಕೊಂಡಿದ್ದಾಗೈತ್ರಿ ನೋಡ್ರಿ, ಇಷ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಕರಿ ಮಾಡೋಣ. 2 ಸ್ಪೂನ್ ಆಗೋಷ್ಟು ಗ್ರೌಂಡ್ನಟ್ ಆಯಿಲ್ ಹಾಕೊಳ್ಳೋಣ. 1 ಸ್ಪೂನ್ ಅಷ್ಟು ಸಾಸಿವೆ, 1 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತೇನೆ, ಒಂದಿಷ್ಟು ಕರಿಬೇವು ಆ್ಯಂಡ್ ಈರುಳ್ಳಿ ಹಾಕ್ತೇನೆ. ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ಯಾವ. ಇದಕ್ಕೆ ನಾನೀಗ ಆವಾಗಲೇ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆಲ್ರಿ ಅದನ್ನು ಹಾಕ್ತೇನೆ. ಇದನ್ನ 1-2 ನಿಮಿಷ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಹೂಕೋಸನ್ನ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸತಿ ಹೂಕೋಸನ್ನ ಮತ್ತು ಈ ಆನಿಯನ್ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈಗ ಮಿಕ್ಸ್ ಆಗೈತಿ. ನಾನು ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ತೆಂಗಿನಕಾಯ್ದ ಪೇಸ್ಟ್, ಅದನ್ನ ಈಗ ನಾನು ಮಿಕ್ಸ್ ಮಾಡ್ಕೊತೀನಿ. ಇದನ್ನೀಗ ಮಿಕ್ಸ್ ಮಾಡ್ಕೊತೇನೆ. ಜಾರಿಗೆ ಸ್ವಲ್ಪ ನೀರು ಹಾಕೊಂಡ್ರೆ ನಾನು ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊತೇನೆ. ಮೀಡಿಯಂ ಫ್ಲೇಮ್ ಒಳಗೆ ನಾವು ಇದನ್ನೀಗ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಕುದಿಯಕ್ಕೆ ಬಿಡೋಣ. ಇವಾಗ ನೋಡಿ ಬೇಯ್ತಿದೆ. ಸೊ ಇನ್ನೂ ಒಂದು 5 ನಿಮಿಷ ಇದನ್ನು ಹಿಂಗೆ ಬೇಯಿಸ್ಕೊಳ್ಳೋಣ. ಕಾಲಿಫ್ಲವರ್ದು ಕರಿ ರೆಡಿ ಆಯಿತು. ನೀವು ಒಂದ್ಸತಿ ಟ್ರೈ ಮಾಡಿ, ಸೂಪರ್ ಆಗಿರ್ತೈತಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.